H1N1 ಸಾಂಕ್ರಾಮಿಕ ರೋಗದ ಭೀತಿ. ಸಾರ್ವಜನಿಕ ಸ್ಥಳದಲ್ಲಿ ಮಾಸ್ಕ್ ಅನ್ನು ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಮಾಸ್ಕ್ ಅನ್ನು ಕೇರಳದ ಆರೋಗ್ಯ ಇಲಾಖೆ ಕಡ್ಡಾಯಗೊಳಿಸಿದೆ. ಸದ್ಯ ಆಸ್ಪತ್ರೆ ಮತ್ತು ಕಾಳಜಿ ಕೇಂದ್ರಗಳಲ್ಲಿ ಮಾಸ್ಕ್ ಅನ್ನು ಕಡ್ಡಾಯ ಮಾಡಲಾಗಿದೆ. ಪ್ರತಿಯೊಬ್ಬರೂ ಮಾಸ್ಕ್ ಧರಿಸುವಂತೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ನೀಡಲಾಗಿದೆ. ನಾನು ಆಗ್ತಾನೆ ಹೇಳ್ತಾ ಇದ್ನಲ್ಲ, ಕೇರಳದಲ್ಲಿ ಇದೆಲ್ಲ ಒಂದು ರೀತಿಯಾದಂಥ ಸಮಸ್ಯೆ ಆದರೆ ಅವರಿಗೆ ಈ ವೈರಾಣುಗಳಿಂದಾಗುವಂಥ ಸಮಸ್ಯೆ ಪದೇ ಪದೇ ನಾವು ನಿಫಾ, H1N1 ಈ ಥರದ್ದೆಲ್ಲ ಸಮಸ್ಯೆ ನೋಡ್ತಾ ಇರ್ತೀವಿ. ಈಗ H1N1 ಮತ್ತೆ ಕೇರಳದಲ್ಲಿ ವ್ಯಾಪಿಸುವಂಥ ಸಾಧ್ಯತೆ ಹೆಚ್ಚಾಗಿರೋದ್ರಿಂದಾಗಿ ಮಾಸ್ಕ್ ಅನ್ನು ಕಡ್ಡಾಯಗೊಳಿಸಲಾಗ್ತಾ ಇದೆ. ನಾವು ಪ್ರತಿನಿಧಿ ದಿಲೀಪ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿರೆ, ಬನ್ನಿ ನೋಡ್ಕೊಂಬೋಣ. ಕೇರಳದ ವಯನಾಡಿನಲ್ಲಿ ಮಹಾ ಮಳೆಗೆ ಸಾಕಷ್ಟು ಸಾವು ನೋವು ಸಂಭವಿಸಿದೆ. ಈ ನಡುವೆ ಮತ್ತೊಂದು ಆತಂಕ ಶುರುವಾಗಿರುವಂಥದ್ದು ಅಂದರೆ ಇಲ್ಲಿ ಸಾಂಕ್ರಾಮಿಕ ರೋಗ ಮತ್ತು H1N1 ಹರಡ್ತಾ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಈಗ ಆಗಿರುವುದು ವಿವಿಧ ಸ್ಥಳಗಳಲ್ಲಿ ಎಲ್ಲೆಲ್ಲ ಗುಂಪಾಗಿರ್ತಾರೆ ಆ ಒಂದು ಪ್ರದೇಶದಲ್ಲಿ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಕೊರೋನಾ ನಂತರದಲ್ಲಿ ಸಾಕಷ್ಟು ಒಂದು ಆತಂಕ ಇತ್ತು ಆರೋಗ್ಯದ ವಿಚಾರವಾಗಿ. ಅದರಲ್ಲಿ H1N1 ಅನ್ನುವಂಥ ಮಹಾಮಾರಿ ಸಾಕಷ್ಟು ಕಡೆ ಹರಡ್ತಾ ಇದೆ ಕೇರಳದಲ್ಲಿ ಎನ್ನುವಂಥದ್ದು ಕೂಡ ಆತಂಕ ಇರುವಂಥದ್ದು. ಆ ಕಾರಣದಿಂದಾಗಿ ಈ ಒಂದು ಆಸ್ಪತ್ರೆ ಆವರಣದಲ್ಲಿ ಹರಡಿದ್ರೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಮಾಸ್ಕ್ ಕಡ್ಡಾಯ ಮಾಡಿರುವಂಥದ್ದು. ಈಗ ಪ್ರತಿಯೊಬ್ಬರು ಕೂಡ ಮಾಸ್ಕನ್ನು ಹಾಕ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ಸ್ಥಳೀಯರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮತ್ತು ಆಸ್ಪತ್ರೆಯಲ್ಲೂ ಕೂಡ ಮಾಸ್ಕನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ನಿರಂತರವಾಗಿ ಈ ರೀತಿಯಾದಂಥ ಒಂದು ಆತಂಕ ಸೃಷ್ಟಿಯಾಗ್ತಾ ಇದೆ. ಆ ಒಂದು ಆತಂಕ ಇರುವ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಮಾಸ್ಕನ್ನು ಕಡ್ಡಾಯವಾಗಿ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡರಿ, TV9 ಕೇರಳ.